ಕೆಡುಗದರನೋ ದುರದಿ ವೀರನೋ ಪುಲಗವ ನಡಿಗಿಸಿ ಹಡದೆ ದುರದೆ ಪುಲಗವ ನಡಿಗಿಸಿ ಹಡದೆ ಹಳದಿ ಗೆಲ್ದನು ಹಳೆಯೋ ಪಾಂಡವರ ಅರವಶಿರಿಯ ಹಜಾರು ಸಾಮಾನ ಮೂರು ಲೋಕದ ಸಾಮಾನ ಯಮನ್ ಪಾಠ ಕೊಡ್ಬೇಕು ಮಹಾದೇವನ ವರಪ್ರಸದಿಂದ ಧರ್ಮರಾಜ ಭೀಮ ನಕುಲ ಸಹದೇವರ ಮುತ್ತಾದವರು ತಡೆಗಟ್ಟಿದನು. ಬಲ ಅಭಿಮಾನಿಯೋ ಪರಮರಾಜದಿಂದ ಈ ಸಾತಿ ಬಲ ಅಭಿಮಾನಿಯು ಬಲೆ ಈ ಸಾರಿ ನೀನು ಖಂಡಿತವಾಗಿ ಉದ್ಧಾರ ಆಗುವುದಿಲ್ಲ. ಇದು ಈ ಸೈಂಧವನ ಪ್ರಯುಕ್ತ ನಮ್ಮಿಬ್ಬರೊಬ್ಬರು ಇತರಾಗಲೇಬೇಕು. ಈ ಚಕ್ರವ್ಯೂಹದ ರಕ್ಷಣೆಗಾಗಿ ನಿಂತಿರುವ ಮದನ್ಮತನಾದ ಸೈಂಧವನು ಎಲ್ಲಿರುವನೋ ಕಾಣನಲ್ಲ. ಇರಲಿ, ಒಂದು ಸಾರಿ ವ್ಯೂಹವನ್ನು ಪ್ರವೇಶಿಸಿ ನೋಡುವೆನು. ಹೋಗೋ ಹೋಗೋ, ಅಭಿಮನ್ಯನು ಇತ್ತಲೇ ಬರುತ್ತಿರುವನು. ನಾನು ಇಂದಿನಿಂದಲೇ ಹೋಗಿ ಈ ನನ್ನ ಗದೆಯಿಂದ ಅವನು ಅಪ್ಪಳಿಸಿ ಬಿಡುವೆನು. ಅಭಿಮನ್ಯು ವೀರನಾದ ನನ್ನ ಕೆಣಕಿದ ಪರಿಯ ಕರದೊಡೆಯುವ ಖಡ್ಗದಿಂದ ಶಿರವ ಕಡಿಯುವೆ. ಕರದೊಡೆಯುವ ಖಡ್ಗದಿಂದ ಶಿರವ ಕಡಿಯುವೆ, ಶಿರವ ಕಡಿಯುವೆ, ಶಿರವ ಕಡಿಯುವೆ. ಸ್ಪಷ್ಟವಾದ ಮಾತಿನಿಂದ ವ್ಯಕ್ತ ವೇದಕ್ಕೆ ಸ್ಪಷ್ಟವಾದ ಮಾತಿನಿಂದ ವ್ಯಕ್ತ ವೇದಕ್ಕೆ ಆಯ್ತು ಪತನಗೈಯುವೆ ಪತನಗೈಯುವೆ. ವೀರರಾದ ನಮ್ಮ ಕೆಣಕಲೇತಗೆ ವೀರರಾದ ನಮ್ಮ ಕೆಣಕಲೇತಗೆ ನಿನ್ನ ಧರ್ಮ ಮುರಿದು ಯುದ್ಧದಲ್ಲಿ ಗೆಲ್ಲುವೆ. ವೀರಧೀರನಾದ ನನ್ನ ಕೆಣಕಿದ ಪರಿಯ ವೀರಧೀರನಾದ ನನ್ನ ಕೆಣಕಿದ ಪರಿಯ ಕರದೊಳಿರುವ ಖಡ್ಗದಿಂದ ಶಿರವ ಕಡಿಯುವೆ, ಶಿರವ ಕಡಿಯುವೆ, ಶಿರವ ಕಡಿಯುವೆ. ಒಂದು ಹುಡುಗನಾದ ನಿನ್ನ ಕೆಣಕಲೇತಗೆ ವ್ಯಕ್ತವಾದ ಮಾತಿನಿಂದ ಸೊತ್ತ ವೇದಕ್ಕೆ ಬಾಯಿಗೆ ಚಿನ್ನ ಪತನಗೈಯುವೆ ಪತನಗೈಯುವೆ ಪತನಗೈಯುವೆ. ಎಲ್ಲೋ ಸೈಂಧವ, ಯುದ್ಧಕ್ಕೆ ಸಿದ್ಧನಾಗೋ. ಬಾಲಕ, ಈ ಕುರುವೀರರೊಡನೆ ಯುದ್ಧಕ್ಕೆ ಬಂದಿರುವೆ. ಬಾ, ನಿಲ್ಲು ಯುದ್ಧಕ್ಕೆ. ಎಂತ ಅನರ್ಥ ಧರ್ಮವಿದು. ಏ ಜಗದೀಶ್ವರ, ನೀನಿದಕ್ಕೆ ಸಾಕ್ಷಿ. ನನ್ನ ರಥವು ಭಂಗವಾಯಿತು, ಬತ್ತಳಿಕೆಯಲ್ಲಿದ್ದ ಬಾಣಗಳೆಲ್ಲವೂ ಖಾಲಿಯಾದವು, ಧನಸ್ಸು ಮುರಿಯಿತು. ನೀವು 7 ಜನ ವೀರರು ಸೇರಿ ನನ್ನೊಬ್ಬನ ಮೇಲೆ ಆಕ್ರಮಣ ಮಾಡಿದ್ದೀರಾ. ನೀವು ಕುರುವೀರರಲ್ಲ, ಕುರು ಕಾಳ ಸ್ವರೂಪರು. ನಿಮ್ಮಲ್ಲಿ ಒಂದು ಮನಸ್ತತ್ವ ಅಣುವಷ್ಟಿದ್ದರೆ ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮೊಡನೆ ಹೋರಾಡುವೆನು. ಯುದ್ಧವನ್ನು ನಿಲ್ಲಿಸಿರಿ. ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡುತ್ತೇನೆ. ಏನು, ಸಿಂಹದಂತೆ ಗರ್ಜಿಸುತ್ತಿದ್ದ ಈತನು ಪಶುವಂತಾದನಲ್ಲ? ದೊಡ್ಡಪ್ಪ, ನಾನಿದನ್ನು ನಂಬಲೇನು? ನಂಬು ಕುಮಾರ, ನಂಬು. ಹಾಗಾದರೆ ಬಾ, ಒಂದು ಸಾರಿ ಆಲಂಗಿಸು. ಬಾ ಕುಮಾರ, ಬಾ. ಕುರುವೀರರೇ, ಇವರನ್ನು ಹಪ್ಪಳಿಸಿ
ಕೈಬಿಡಿ. ಈ ದಿನ ಯುದ್ಧದಲ್ಲಿ ನಿಮ್ಮ ಕುಮಾರ ಅಭಿಮನ್ಯು ಮೃತನಾದನು. ಅಭಿಮನ್ಯು, ನನ್ನ ಶುಭಕಾಮನೆಗಳು. ಕುಮಾರ, ನಿನ್ನನ್ನು ಬಿಟ್ಟು ನನಗೆ ತಾನೇ ಜೀವಿಸಲಿ. ಗೊತ್ತರೆ ಸೌಭಾಗ್ಯವು ಏನಾಯ್ತು? ಏಕೆ ಸುಭದ್ರ ಹೇಳುತ್ತಿರುವೆ? ಏನು ಹೇಳಿದೆ ತಂಗಿ? ಈ ದಿನ ಅಧರ್ಮ ಯುದ್ಧದಲ್ಲಿ ನಿನ್ನ ಕುಮಾರನು ಹತನಾದನು. ನನ್ನ ಕುಮಾರನು ಯುದ್ಧ ನಾನು ಅನುಮತಿಯನ್ನು ಪಡೆಯಲು ಬಂದಾಗ ಆತ ಕಳಿಸಿದ್ದಲ್ಲ. ಮರುಗಲೆ ತರ್ಕೆ ತಂಗಿ ಶೋಭಾಂಗಿ ಮರುಗಲೆ ತರ್ಕೆ ಬೇಡೋ ಶೋಕವ ಸೋದಾರಿ ಮಣಿ ತಂಗಿ ಪ್ರಾಣೇಶ್ವರ ಕುಮಾರನನ್ನು ಬಿಟ್ಟು ಹೊರಟು ಹೋದನು. ಅವನನ್ನು ಬಿಟ್ಟು ನಾನು ಹೇಗೆ ತಾನೇ ಜೀವಿಸಲಿ ಪ್ರಾಣೇಶ್ವರ? ಹೇಗೆ ತಾನೇ ಜೀವಿಸಲಿ? ಅಯ್ಯೋ, ಯಾವ ಪಾಪಕ್ಕಾಗಿ ಆ ಸೈಂಧವನಿಗಿಂತ ವರವನ್ನು ಕೊಟ್ಟೆ?
ಶಾಂತಳಾಗು ಕುಮಾರಿ. ಅಯ್ಯೋ, ಇದನ್ನು ನೋಡಿ ಕೇಳಿ ನಾನು ಹೇಗೆ ಸಹಿಸಲಿ? ಇರುವುದು ಗುರುದೇವ, ಆರ್ಯವರ್ತದಲ್ಲಿ ಅಧರ್ಮದ ಕಾಳಸರ್ಪವು ತಲೆ ಎತ್ತಿರುವುದು. ಅದನ್ನು ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ಸರಿಯಾಗಿ ಹೇಳಿದೆ ಕ್ಷಾತ್ರಿಯ. ಹೇಳಿರಿ, ಭಾರತ ವೀರರೆಲ್ಲರೂ ಈ ಅರ್ಜುನ ಶಪಥವನ್ನು ಅವನ ದುರ್ಗದೊಳ್ಳಿರಲಿದೆ. ಸಾಗರ ಹುಟ್ಟಿ ಜಗತ್ಪ್ರಳಯವಾಗಲಿ, ನಾಳೆ ಕೊಚ್ಚುವದಿ ಮರೆಯೋಗಲಿರಲಿ, ಹರಿಸಹಾಸ್ತ್ರ ಪದಕ ಮಂಡಲದೊಳ್ಳಡಗಿರಲಿ, ನಾಳೆ ಸೂರ್ಯನು ಬೆಳೆದು ಬರದಾಗಿ ಆ ಸೈನ್ಯವನ್ನು ಶಿರವಾರಿಸದೆ ಬೆಳೆ ನಾ ಇದೆಂತ ಕಠಿಣವಾದ ಪ್ರತಿಜ್ಞೆ ಪಾರ್ಥ. ಆ ಪಾಪಿಗಳಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ವಾಸುದೇವ, ತಾಯಿ, ನನಗಿನ್ನೂ ಅನುಜ್ಞೆಯನ್ನು ಕೊಡಿ. ನನ್ನ ಪತಿಯ ದೇಹವನ್ನು ನನ್ನ ತೊಡೆಯ ಮೇಲಿಟ್ಟುಕೊಂಡು ಚಿತಾಗ್ನಿಯಲ್ಲಿ ದೇಹ ತ್ಯಾಗ ಮಾಡುವೆನು. ಪುತ್ರಿ ಉತ್ತರ, ಗರ್ಭವತಿಯರು ಚಿತೆಯನ್ನೇರುವುದು ಅಧರ್ಮ ನಿಷಿದ್ಧ. ತಂಗಿ, ಈಕೆಯನ್ನು ಸಂತೈಸು. ನಾನು ಯುದ್ಧ ಭೂಮಿಗೆ ಹೋಗಿ ಬರುತ್ತೇನೆ. ಹಾಗೆ ಆಗಲಿ ಅಣ್ಣ. ಬಾ ಕುಮಾರಿ. ಸೂರ್ಯನ ಹಸ್ತಕ್ಕೆ ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಅದಕ್ಕೆ ನಾನೊಂದು ಉಪಾಯವನ್ನು ಮಾಡುವೆನು. ಜಾಗೃತಳಾಗು ನನ್ನ ಯೋಗಮಾಯಿ. ಈ ಜಗತ್ತು ಕ್ಷಣಕಾಲ ಕತ್ತಲೆಯಿಂದ ಕವಿಯಲಿ. ನನ್ನ ಪುತ್ರನ ಮರಣಕ್ಕೆ ಕಾರಣನಾದ ಆ ಸೈಂಧವನು ಇನ್ನೂ ಜೀವಿಸಿರುವನು. ಕೃಷ್ಣ, ಎಲ್ಲಿರುವೆ? ನಿನ್ನ ನಾಮಗಳನ್ನು ಸ್ಮರಿಸುತ್ತಾ ಪ್ರಜ್ವಲಿತ ಚಿತೆ ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡುವೆನು. ನನ್ನ ಚಿತೆಯನ್ನು ನೀನೇ ಉರಿಸುವಂತೆ ಬಾ. ಏನು ಅರ್ಜುನ, ನಿನ್ನ ಚಿತೆಯನ್ನು ನಾನು ಉರಿಸುವುದೇ? ಈ ಅರ್ಜುನನ ಲಲಾಟದಲ್ಲಿ ಅಂತಹ ಪುಣ್ಯವು ಬರದಿದ್ದರೆ ಆಗ ಕೊಡೋದೇಕೆ ಪ್ರಭು? ಅರ್ಜುನ, ಹತ್ತ ನೋಡು. ಕರ್ಣನು ರಥರೂಢನಾಗಿ ಬರುತ್ತಿರುವನು. ಆಜ್ಞೆ ಮಾಧವ. ಬಲೆ ಕರ್ಣ, ಬಲೆ. ಸರಿಯಾದ ಸಮಯಕ್ಕೆ ಬರುತ್ತಿರುವೆ. ಯುದ್ಧಕ್ಕೆ ಸಿದ್ಧನಾಗು. ಇಲ್ಲೂ ಯುದ್ಧಕ್ಕೆ ಸಿದ್ಧರಾಗು ಪಾರ್ಥ. ಕುಲವನರಿಯದೆ ಕುಲವನರಿಯದೆ ತನು ಮನದಿ ಏಕೆಂದು ಬೆಳೆದೆ ಅದಮ ಸೋತ. ಕುಲವನರಿಯದೆ ಕುಲವನರಿಯದೆ ತನು ಮನದಿ ಏಕೆಂದು ಬೆಳೆದೆ ಅದಮ ಸೋತ. ಕುಟಿಲತನದಲ್ಲಿ ಪಟುತರ ಸಾಹಸಿಗಳ ಕುಟಿಲತನದಲ್ಲಿ ಪಟುತರ ಸಾಹಸಿಗಳ ಮಹಾಪರಾಕ್ರಮ ಗಳಿಸಲೆಂತಿ ಪರಿ ಕುಲವನರಿಯದೆ ಕುಲವನರಿಯದೆ ತನು ಮನದಿಂದಲೇ ಏಕೆಂದು ಬೆಳೆದೆ ಅದಮ ಸೋತ. ಮೂಢನಾದ ನಿನ್ನ ಮದವರ ಮುಂದಿನ ಮುನ್ನ ಮೂಢನಾದ ನಿನ್ನ ಮದವರ ಮುಂದಿನ ಮುನ್ನ ವೀರಕರ್ಣನ ಎದುರಲ್ಲಿ ನೋಡು. ವೀರನಿಲ್ಲದೆ ಏನು ನುಡಿದೆ, ಏನನ್ನು ನುಡಿದೆ ಪಾರ್ಥ ಪಾರ್ಥ. ನೀಲವೈರದಿಂದ ಸರ್ಪದ ಬಿಲ್ಲು ಬಾಣದಿಂದ ಕೋಳ. ನೀಲವೈರದಿಂದ ಸರ್ಪದ ಬಿಲ್ಲು ಬಾಣದಿಂದ ಪಾಂಡವ ತನಿರೋಳ್ ಸರಿಸಮನೆಂದುತೆ ಪಾಂಡವ ತನಿರೋಳ್ ಸರಿಸಮನೆಂದು ಭಾವಿಸಿದೊಡೆ ಬಸ್ಮುದೀಗ ಮರಣ.
ಕುಲವನರಿಯದೆ ಧರ್ಮದ ನಿನ್ನದೇ ನಿಂತು ನಡೆದೆ ಹನುಮ ಸೋತ. ಅರ್ಜುನ, ಇದು ಸರ್ಪಾತ್ವವನ್ನು ಬಿಡುವೆನು. ಸರ್ವನಾಶ ಸರ್ವನಾಶ. ಅರ್ಜುನ, ಕರ್ಣನು ಬಿಟ್ಟ ನಾಗಾಸ್ತ್ರವು ನಿನ್ನನ್ನು ಗುರಿಯಿಟ್ಟು ಬರುತ್ತಿರುವುದು. ತಲೆಯನ್ನು ತಗ್ಗಿಸು ಪಾರ್ಥ, ತಲೆಯನ್ನು ತಗ್ಗಿಸು. ವಾಸುದೇವ, ಕರ್ಣನು ಬಿಟ್ಟ ನಾಗಸ್ತ್ರ ರಭಸಕ್ಕೆ ನನ್ನ ಕಿರೀಟವು ಭೂಮಿಯಲ್ಲಿ ಉರುಳಿ ಹೋಯಿತಲ್ಲ, ಈಗೇನು ಮಾಡಲಿ? ಇದೇನಿದು? ಇಂಥ ಸಮಯದಲ್ಲಿ ನನ್ನ ರಥದ ಗಾಡಿಯೂ ಕೂತಿರುವುದಲ್ಲ. ಅರ್ಜುನ, ಸ್ವಲ್ಪ ತಡೆ. ನನ್ನ ರಥವನ್ನು ಎತ್ತುವೆನು, ಅನಂತರ ಯುದ್ಧವನ್ನು ಮಾಡೋಣ. ಅರ್ಜುನ, ಈ ಸಮಯವನ್ನು ಬಿಟ್ಟರೆ ಈ ಕರ್ಣನನ್ನು ಗೆಲ್ಲಲಾರೆ. ಹೂಡು ಬಾಣವನ್ನು. ವಾಸುದೇವ, ಅತ್ತ ನೋಡು, ಅರ್ಜುನನ ರಥವು ಭೂಮಿಯಲ್ಲಿ ಉಳುತ್ತಿರುವುದಲ್ಲ, ಆ ಕರ್ಣನ ರಥವು ಭೂಮಿಯಲ್ಲಿ ಉಳುತ್ತಿರುವುದಲ್ಲ. ಆ ನಿರಾಯುಧನ ಮೇಲೆ ಬಾಣವನ್ನು ಹೇಗೆ ಪ್ರಯೋಗಿಸಲಿ? ಬಲೆ ಅರ್ಜುನ, ಬಲೆ ಬಲೆ. ನಿನ್ನ ಮಗ ವೀರ ಅಭಿಮನ್ಯುವಿನ ಮರಣಕ್ಕೆ ಕಾರಣರಾದವರಲ್ಲಿ ನಿನಗೆ ಮರುಕುವೆ. ನಾನು ನಿನಗೆ ಸಾರಥಿಯಾಗಿರುವುದು ಸರಿಯಿಲ್ಲ, ಇಲ್ಲ ಇರುವುದೂ ಸರಿಯಿಲ್ಲ. ನಾನು ಬರುವೆನು. ವಾಸುದೇವ, ಸ್ವಲ್ಪ ನಿಲ್ಲು ನಿಲ್ಲು. ಎಲವೋ ಪರಮಾಘಾತಕ, ಅಂದು ನೀನು ಮಾಡಿದ ಮೋಸಕ್ಕೆ ಇದೋ ಪ್ರತಿಫಲವನ್ನೊಂದು. ಭಲೆ ಅರ್ಜುನ, ಇಂಥ ಮೋಸ ಯುದ್ಧವನ್ನು ಎಲ್ಲಿಂದ ಕಲಿತಿರುವುದೇ? ವೀರ ಮಾತೆಯಾದ ಕುಂತಿದೇವಿಯಲ್ಲಿ ಹುಟ್ಟಿದಕ್ಕೂ ಸಾರ್ಥಕವಾಗಿರುವುದು. ಇದು ನನ್ನ ಸರ್ಪಾಸವನ್ನು ಬಿಡುವೆನು ನೋಡು. ಏನಿದು? ಒಂದು ಮಂತ್ರಗಳು ಗೊತ್ತಾಯ್ತಿಲ್ವಲ್ಲ. ಕರ್ಣ, ಇದು ಗುರುಶಾಪ. ಕೊಡಗೈಯ ನೊಡೆಯಾದ ಕರ್ಣ, ಏನಾದರೂ ದಾನವಿದ್ದರೆ ಕೊಡಪ್ಪ. ಪೂಜರೆ, ಏನು ಈ ಯುದ್ಧ ಭೂಮಿಯಲ್ಲಿ ದಾನ ಕೊಡಲು ಏನೂ ಇಲ್ವಲ್ಲ ಸ್ವಾಮಿ? ಏನೂ ಇಲ್ಲವೆಂದು ಹೇಳುತ್ತಿರುವೆಯಾ? ನಿನ್ನ ಕಿವಿಯಲ್ಲಿರುವುದಲ್ಲ, ಕರ್ಣ ಕುಂಡಲಗಳನ್ನು ಕೊಡು. ಪೂಜರೆ, ಏನೂ ಇಲ್ಲವೆಂದು ತಿಳಿದಿದ್ದೆನು. ಸ್ವಲ್ಪ ಇದು ಸಂತೋಷದಿಂದ ತೆಗೆದುಕೊಳ್ಳಿ. ಕರ್ಣ, ಅದನ್ನು ಹಾಗೆಯೇ ಕೊಡಬಾರದು. ದಾರೆಯನ್ನೆರೆದು ಕೊಡುವನಾಗು. ಪೂಜರೆ, ದಾರೆಯನ್ನು ಕೊಡಲು ಜಲವನ್ನು ಎಲ್ಲಿಂದ ತರಲಿ? ಜಲಕ್ಕಿಂತಲೂ ಅತಿ ಶ್ರೇಷ್ಠವಾದುದು ನಿನ್ನಲ್ಲಿರುವುದು ಕರ್ಣ. ಏನು? ಜಲಕ್ಕಿಂತ ಶ್ರೇಷ್ಠವಲ್ಲ ಇರೋದು ನನ್ನಲ್ಲಿರುವುದೇ? ಇರುವುದು. ನಿನ್ನ ಹೃದಯದಲ್ಲಿರುವುದಲ್ಲ ಅಮೃತ ಕಳಸ, ಅದನ್ನು ತೆಗೆದು ದಾರೆ ಎರೆದು ಕೊಡುವನಾಗು. ಪೂಜರೆ, ಏನು ಇಲ್ಲದೆ ಎಂದು ತಿಳಿದಿದ್ದನು. ಇದೋ ತೆಗೆದುಕೊಳ್ಳಿ. ನಾರಾಯಣ ವಾಸುದೇವ. ಅಯ್ಯೋ ಅಯ್ಯೋ ಕರ್ಣ, ಆ ಪಾಪಿ ಪಾಂಡವರು ನಿನ್ನನ್ನು ಕೊಂದೇ ಬಿಟ್ಟರಲ್ಲ. ಎಲೆಯಲವೋ ಹೊಟ್ಟೆ ಭೀಮ, ಎಲ್ಲಿದೆ? ಬಾ, ನನ್ನೊಡನೆ ಯುದ್ಧ ಮಾಡು. ನಿನ್ನ ಪೌರುಷವು ನಮಗೆ ತಿಳಿಯಲಿ. ನಿಲ್ಲೋ ದುಷ್ಟ! ಇಲ್ಲ ಭೀಮ. ಭಟ್ಟಿ ಮನೆ ಮುಂದೆ ಬಂದಿದೆ. ಭಟ್ಟಿ ಮನೆ ನಿನ್ನ ಮುಂದೆ ಬಂದಿದೆ. ಬರದೊಳಗೆ ಬರಬೇಡೀಗ ಬಡಿದು ಕೆಡೀವೆ, ಬಡಿದು ಕೆಡೀವೆ, ಬಡಿದು ಕೆಡೀವೆ. ದುಷ್ಟನೇ ಪಾಪಿಷ್ಟನೇ ಮೆಟ್ಟಿಸಿ ಬೆದರೆಯೋಳು. ದುಷ್ಟನೇ ಪಾಪಿಷ್ಟನೇ ಮೆಟ್ಟಿಸಿ ಬೆದರೆಯೋಳು. ಪೆಟ್ಟು ಸಾಲದೆಂದು ನೀನು ಮತ್ತೆ ಮತ್ತೆ ಬರುವೆಯ, ಮತ್ತೆ ಮತ್ತೆ ಬರುವೆಯ, ಮತ್ತೆ ಮತ್ತೆ ಬರುವೆಯ. ನಿಲ್ಲಲೋ, ಧೈರ್ಯದಲ್ಲಿ ನಿಲ್ಲಲೋ. ನಿಲ್ಲಲೋ, ಧೈರ್ಯದಲ್ಲಿ ನಿಲ್ಲಲೋ. ಯುದ್ಧದಲ್ಲಿ ಗೆಲ್ಲುವೆ, ಯುದ್ಧದಲ್ಲಿ ಗೆಲ್ಲುವೆ, ಯುದ್ಧದಲ್ಲಿ ಗೆಲ್ಲುವೆ. ಮದಮನಾದ ನಿನ್ನ ನಾನು ಮದವ ಮುರಿವೆ ಹೀಗಲೇ. ಮದಮನಾದ ನಿನ್ನ ನಾನು ಮದವ ಮುರಿವೆ ಹೀಗಲೇ. ಬೆಟ್ಟು ಸಾಲದೆಂದು ನೀ
ಮತ್ತೆ ಮತ್ತೆ ಬರುವೆಯ ಮತ್ತೆ ಮತ್ತೆ ಬರುವೆಯ ಮತ್ತೆ ಮತ್ತೆ ಬರುವೆಯ ಭೀಮಾ ಭಗವಂತನನ್ನು ಕೊಂದೆ ಮಾಡು ಇನ್ನ ಪೌರಸವು ನಿಲ್ಲು ಅದಮೋ ನಿಲ್ಲು ಗದಾ ಯುದ್ಧವೋ ಮಲ್ಲ ಯುದ್ಧವೋ ನಿಲ್ಲು ನಿಲ್ಲು ಪಾಂಚಾಲಿ ಎಲ್ಲಿರುವೆ ಬೇಗ ನನ್ನ ಪಾರ್ಶ್ವಕ್ಕೆ ಬಾ ಇಗೋ ಈ ದುಶ್ಯಾಸನನ ಬಿಸಿ ರಕ್ತವನ್ನು ನಿನ್ನ ಕೇಶರಾಶಿಗೆ ಲೇಪಿಸುವೆನು. ಪ್ರಾಣೇಶ್ವರ, ಇಂದಿಗೆ ನನ್ನ ಶಪಥವು ನೆರವೇರಿತು. ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಪ್ರಿಯ. ಪಾಂಚಾಲಿ, ಪ್ರಾಣೇಶ್ವರ, ನಿನ್ನ ಶಪಥವು ಈಡೇರಿತು. ನನ್ನ ಪಂಥವು ಫಲಿಸಿತು. ಇನ್ನೊಂದು ಬಾಕಿ ಇರುವುದು ಆ ದುರ್ಯೋಧನನ ತೊಡೆ ಮುರಿಯುವುದೊಂದೇ. ಅದನ್ನು ಮಾಡಿಯೇ ತೀರುತ್ತೇನೆ. ನಡೆ ಹೋಗೋಣ. ಪ್ರಾಣೇಶ್ವರ, ಇಂದಿಗೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಬಾರೆನ್ನ ಚೆಲುವ ಪ್ರಾಣೇಶ್ವರ, ಆಕಾಶ ತಾರ ಮೈ ಮನಸ್ಸು ಬಂದಾಗಿದೆ. ಇದೇನು ಈ ರಂಗನ ತುಂಬಾ ಹೆಣದ ರಾಶಿಗಳು, ಕೌರವ ವಂಶದ ಹೆಣ ರಾಶಿಗಳು. ನನ್ನ ಕಣ್ಣಿನೊಂದು ಬಾರಿ ಹೆಣ ರಾಶಿಗಳು ನೋಡಿ ಆನಂದ ಪಡುವೆನು. ಆನಂದ ಆನಂದ ಶಕುರಿಯಿಂದ ಆನಂದ, ಪರಮಾನಂದ. ಅದೋ ಕೌರವೇಶ್ವರನು ಇತ್ತಲೇ ಬರುತ್ತಿರುವನು. ಏನೀ ಸ್ಮಶಾನ? ಕುರುಕ್ಷೇತ್ರದಲ್ಲಿ ಎಣಗಳ ವರ್ಣ. ಅಯ್ಯೋ, ನನ್ನ ಒಂದು ಛಲದಿಂದ ನನ್ನ 99 ಮಂದಿ ಸಹೋದರರೆಲ್ಲ ಹತರಾದರೆ, ಅಯ್ಯೋ ನನ್ನ ಕುರು ವಂಶವೆಲ್ಲ ನಾಶವಾಯಿತೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಕೌರವೇಶ್ವರ? ನಾನು ಶಾಂತರಾಗು ಶಾಂತರಾಗು. ಶಾಂತಿ ಶಾಂತಿ ನನಗೆಲ್ಲಿದೆ ಶಾಂತಿ? ನನ್ನ 99 ಮಂದಿ ಸಹೋದರರನ್ನು ಆ ಹೊಟ್ಟೆ ಬಾಕ
ವಧಿಸಿದನಲ್ಲವೇ? ಆ 11 ಅಕ್ಷೋಹಿಣಿ ಸೈನ್ಯವನ್ನು ಆ ಭಾರತನ ಪಾಶುಪದಾಸ್ತ್ರಕ್ಕೆ ಬಲಿ ಕೊಟ್ಟನಲ್ಲವೇ? ಇನ್ನೆಲ್ಲಿದೆ ಶಾಂತಿ? ಗೌರವೇಶ್ವರ, ನನ್ನ ಮಾತನ್ನು ನೀನು ಕೇಳಿದರೆ ನಿನ್ನ ಜನ್ಮವು ಸಾರ್ಥಕವಾಗುವುದು. ಏನದು? ನೀನೀಗ ಪಾಂಡವರ ಬಳಿ ಹೋಗಿ ಪ್ರಾಣ ಭಿಕ್ಷೆಯನ್ನು ಕೇಳೋ. ಶಕುನಿ! ಇದೇನು ಕಠೋರ ವಾಣಿ? ಕೊಲೆ ಬಡಿದುಕೊಂಡು ಸಾಯಲೇ? ಇಲ್ಲ, ಎದೆ ಬಡಿದುಕೊಂಡು ಸಾಯಲೇ? ಆ ಪಾಂಡವ ಕುನ್ನಿಗಳಲ್ಲಿ ನಾನು ಪ್ರಾಣ ಭಿಕ್ಷೆ ಬೇಡುವುದೇ? ಯುದ್ಧದಲ್ಲಿ ಹೋರಾಡಿ ಮಾಡಿದರೂ ಸರಿಯೇ? ಇದು ಸಾಧ್ಯವಿಲ್ಲ ಶಕುನಿ, ಇದು ಸಾಧ್ಯವಿಲ್ಲ. ನೀನು ನನ್ನ ಮಿತ್ರನಾದರೆ ನನ್ನೊಡನೆ ಬಾ, ನನ್ನ ಶತ್ರುವಾದರೆ ಆ ಶತ್ರುಗಳಲ್ಲಿ ಸೇರು. ಸೇರಿದು ಅಂಜದೆ ಹಳುಕದೆ ಹೋಗುತ್ತಿರುವನು ಗೌರವೇಶ್ವರ. ಫಲಿಸಿತು ಎನ್ನ ಪ್ರಲಭವು, ಫಲಿಸಿತು ಎನ್ನ ಕುಂತವು. ಫಲಿಸಿತು ಎನ್ನ ಶಪಥವು, ಶಕುನಿಯ ಕುತಂತ್ರವು. ಮಡಿಸಿದೆ ಗುರುಕುಲವನು, ಗಳಿಸಿದೆ ಎನ್ನ ಜಲವನು. ಫಲಿಸಿತು ಎಂದ ಶಪಥವು, ಶಕುನಿಯ ಕುತಂತ್ರವು. ಮಡಿಸಿದೆ ಗುರುಕುಲವನು, ಬಳಸಿದೆ ಎನ್ನ ಚಲವನು, ಎನ್ನ ಚಲವನು. ಎನ್ನ ಅನುಜರ ಕರೆದು ತಂದು ಬಂಧನದಲ್ಲಿರಿಸಿದ, ನಿನ್ನ ಅನುಜರ ಕರೆದು ರಣದಲ್ಲಿ ಬಲಿಯ ಕೊಟ್ಟೆ ಶಕುನಿಯು. ಎನ್ನ ಅನುಜರ ಕರೆದು ತಂದು ಬಂಧನದಲ್ಲಿರಿಸಿದ, ಅವನ ಅನುಜರ ಕರೆದು ತಂದು ರಣದಲ್ಲಿ ಬಲಿಯ ಕೊಟ್ಟೆ ಶಕುನಿಯು. ಫಲಿಸಿತು ಎನ್ನ ಶಪಥವು, ಶಕುನಿಯ ಕುತಂತ್ರವು. ಮಡಿಸಿದೆ ಗುರುಕುಲವನು, ಗಳಿಸಿದೆ ಎನ್ನ ಚಲವನು. ಸೋದರ ಮಾವನೆನ್ನದೆ ನಿಂದಿಸಿದ ಈ ಶಕುನಿಯ, ಮೂಢ ನಿನ್ನನ್ನು ಕರೆದು ನಿನ್ನ ತೊಡೆಯ ಬಡಿಸಿದ ಶಕುನಿಯು. ಸೋದರ ಮಾವನೆನ್ನದೆ ನಿಂದಿಸಿದ ಈ ಶಕುನಿಯ, ಮೂಢನಾದ ನಿನ್ನ ತೊಡೆಯ ಮುಡಿಸಿದೆ ಈ ತೆರೆಯಲು. ಫಲಿಸಿತು ಎನ್ನ ಶಪಥವು, ಶಕುನಿಯ ಕುತಂತ್ರವು. ಮಡಿಸಿದೆ ಗುರುಕುಲವನು, ಗಳಿಸಿದೆ ಎನ್ನ ಚಲವನು, ಗಳಿಸಿದೆ ಎನ್ನ ಚಲವನು, ಗಳಿಸಿದೆ ಎನ್ನ ಚಲವನು. ಈ ಶಕುನಿಯು ನಗು ನಗುತ್ತಲೇ ಹುಟ್ಟಿದನು, ನಗು ನಗುತ್ತಲೇ ಜೀವಿಸಿದನು, ನಗು ನಗುತ್ತಲೇ ಕೊನೆಗೊಂದು ದಿನ ಸಾವನ್ನಪ್ಪುವನು. ಭೀಮಸೇನ, ಇದೆಂತಹ ಅಪಮಾನ! ದುರ್ಯೋಧನನು ಈ ಸಾರಿ ನಿನ್ನನ್ನು ವಧಿಸಿದನು. ನಮ್ಮನ್ನೆಲ್ಲ ವಾಸುದೇವ, ನಿನ್ನನ್ನು. ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಕುಳಿತಿರುವನು. ಕೂಗು ಯುಧಿಷ್ಠಿರ,
ಯುಧಿಷ್ಠರನ ಬಾಯಲ್ಲಿ ಇಂತಹ ಪುರುಷೋಕ್ತಿಗಳು ಬರುವುದಾದರೂ ಹೇಗೆ ಸಾಧ್ಯ? ನಾನೇ ಕೂಗುವೆನು, ಎಲ ಹೇಳವೋ ದುರ್ಯೋಧನ! ನಿನ್ನ 11 ಅಕ್ಷೋಹಿಣಿ ಸೈನ್ಯವು ನಿನ್ನ ಸಹಸ್ರಾರು ಸಹೋದರರನ್ನು ನಾಶಪಡಿಸಿದೆನು. ಎದರಿ ಓಡಿ ಬಂದು ಸೋತ ಸ್ವಾನದಂತೆ ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ಹೊರಗೆದ್ದು ಬಾರೋ ಕ್ಷತ್ರಿಯ ಅಧಮ! ನಿಲ್ಲೋ ವೀರಾಧರಾಯನ ಅಡುಗೆ ಮನೆಯ ಭಕ್ತಾಗಿ! ಈ ವೀರನ ಹೃದಯವನ್ನು ನೀನೇನು ಬಲ್ಲೆ? ನಾನು ನಿನಗೆ ಎದರಿ ಸರೋವರದಲ್ಲಿ ಅಡಿಗೆ ಕುಳಿತಿರಲಿಲ್ಲ. ನಿನ್ನೊಂದಿಗೆ ಕಾದಾಡುವ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲು ಕುಳಿತಿದ್ದೇನು. ಉತ್ತಮ ದುರ್ಯೋಧನ, ನಿನಗೊಂದು ಆಹ್ವಾನ ಕೊಡುವೆನು. ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ಈ ಶುಭ ಮುಹೂರ್ತಕ್ಕಾಗಿಯೇ ಕಾದಿದ್ದೆನು. ನಿನ್ನ ಇಚ್ಛೆಯು ಪೂರ್ಣವಾಗುವುದು ವೀರವರ. ಇಲ್ಲ ಮಾಡಿಕೊಳ್ಳ ನಿನ್ನ ಹೆಚ್ಚಿಗೆ ಪೂರ್ಣವಾಗಲೇ ಸಹೋದರ. ಅಣ್ಣ, ಯಾವಾಗ ಬಂದೆ? ಗುರುದೇವ, ಇಷ್ಟು ದಿನಗಳ ಕಾಲ ಎಲ್ಲಿ ಹೋಗಿದ್ದೀರಿ ಗುರುದೇವ? ದುರ್ಯೋಧನ, ಏನು ದುರ್ಯೋಧನ ಕಣ್ಣಲ್ಲಿ ನೀರು? ಕೃಷ್ಣ ಏನು ಮಾಡಿದೆ? ಕೃಷ್ಣ ಏನು ಮಾಡಿದೆ? ನೀನು ಪಾಂಡವರ ಪಕ್ಷದಲ್ಲಿ ನಿಲ್ಲು. ನಾನು ಈ ಆಲಯದಲ್ಲಿ ಹಿಡಿದು ದುರ್ಯೋಧನ ಪಾಸದಲ್ಲಿ ನಿಲ್ಲುವೆನು. ಆಗ ಬರದೇ ಇದ್ದವೋ ಇನ್ನೊಂದು ರೂಪದಲ್ಲಿ ತಿರುಗಲಿ. ಅಣ್ಣ, ಸುಮ್ಮನೆ ಹೇಗೆ ಕೋಪಿಸುವೆ? ತುಂಬಿದ ಮಹಾಸಭೆಯಲ್ಲಿ ಈ ನೀಚನು ದ್ರೌಪದಿಯನ್ನು ಕರೆತಂದು ತೊಡೆಯನ್ನು ತಟ್ಟಿ ಬಾನನ ತೊಡೆ ಮೇಲೆ ಕುಳಿತುಕೊ ಎಂದು ಹೇಳಿದಾಗ ಅದಕ್ಕೋಸ್ಕರ ಯುದ್ಧ. ಕುರುಪಾಂಡವರಲ್ಲಿ ಶಾಂತಿಯನ್ನು ಸ್ಥಾಪಿಸು. ಏನು ಹೇಳಿವೆ ದುರ್ಯೋಧನ? ಗುರುದೇವ, ನನ್ನ ಕಣ್ಣಲ್ಲಿ ಒಂದು ನೀರನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ಇದು ದುಃಖದ ಕಣ್ಣೀರಲ್ಲ ಗುರುದೇವ. ನನ್ನ ವಿರಾಟ ಆಂದೋಲನವನ್ನು ನಿನಗೆ ತೋರಿಸಲಿಲ್ಲವಾ ಎಂಬುದಾಗಿ ಈ ಕಣ್ಣೀರು ಗುರುದೇವ. ಕೃಷ್ಣ ತಪ್ಪಾಗಿ ತಿಳಿದಿದ್ದೇನು? ನಿನ್ನ ಕರ್ತವ್ಯ ನೀನು ಮಾಡು. ಋಗ್ವೇದರು, ನಿಲ್ಲು ಯುದ್ಧಕ್ಕೆ. ನಿಲ್ಲು. ಒಡೆದ ವಸ್ತುವು ಸಂಪೂರ್ಣವಾಗಿ ಒಡೆದು ಹೋಗಲಿ. ನಿಲ್ಲು. ದುರ್ಯೋಧನ, ನಿರಾಸ್ತರಾಗಬೇಡ. ಭೀಮಸೇನ, ತೊಡೆಯನ್ನು ತಟ್ಟಿ ಕಾಳಗ ಮಾಡು. ನೆನಪಿಗೆ ಬಂತು ಕೃಷ್ಣ, ಈಗ ಮಾಡುವೆನು. ನಿಲ್ಲು ಯುದ್ಧಕ್ಕೆ. ಅಲ್ಲ ಹೇಳು ಹೇಳು. ಅಲ್ಲ ಅಲ್ಲ ಅದೇಪ್ಪ ಅತ್ಯಾಚಾರ. ಅತ್ಯಾಚಾರ. ಭೀಮನು ಯುದ್ಧದ ನಿಯಮವನ್ನು ಉಲ್ಲಂಘಿಸಿದನು. ಕೃಷ್ಣ ದುರ್ಯೋಧನ ನನ್ನ ಪರಮ ಶಿಷ್ಯ. ಜಾಗೃತವಾಗು ನನ್ನ ಆಲಯದವೇ. ಜಾಗೃತವಾಗು ನನ್ನ ಆಲಯದವೇ. ಭೀಮ, ನಿಲ್ಲು ಯುದ್ಧಕ್ಕೆ. ನಿಲ್ಲೋ ಬಲರಾಮ. ಅಣ್ಣ, ಕೋಪಿಸುವೆ ಏಕೆ? ಹಿಂದೆ ದುರ್ಯೋಧನನು ದ್ರೌಪದಿಯನ್ನು ತುಂಬಿದ ಮಹಾಸಭೆಯಲ್ಲಿ ಅಪಮಾನ ಮಾಡಿದನು. ತೊಡೆ ತಟ್ಟಿದಾಗ ಆ ತೊಡೆಯನ್ನು ಮುರಿಯುವುದಾಗಿ ಭೀಮನು ಪ್ರತಿಜ್ಞೆ ಮಾಡಿದನು. ಆ ಪಾಪಕ್ಕೆ ಪ್ರಾಯಶ್ಚಿತವಾಯಿತು. ಕೃಷ್ಣ, ಏನೇ ಆಗಲಿ ಅತ್ಯಾಚಾರ ನಾನು ಇರುವುದಿಲ್ಲ. ಹೋಗ್ತೇನೆ. ನಮೋ ದಿವ್ಯ ತೇಜ, ನಮೋ ಗೋಪಿನಾಥ.
प्रकाश महापापनाश काशी विश्वनाथा दया सिंधुदाता काशी विश्वनाथा दया सिंधुदाता नमो पार्वती वल्लभा नीलकंठा नमो भूतनाथ नमो देवदेवा नमो भक्तपाला नमो दिव्य तेजा नमो भूतनाथ ಶ್ರೀಮದ್ರಮಾರಮಣ ಗೋವಿಂದ ಕಾಳಿಕಾದೇವಿ ಪಾದಕ್ಕೆ ಗೋವಿಂದ ಆಂಜನೇಯ ವರದ ಗೋವಿಂದ ನಾರಾಯಣ ಸ್ವಾಮಿ ಪಾದಕ್ಕೆ ಗೋವಿಂದ ದೊಡ್ಡಮ್ಮ ತಾಯಿ ಪಾದಕ್ಕೆ ಗೋವಿಂದ ಹರ ನಮ ಪಾರ್ವತಿ ಪತಹೇ